ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 5ನೇ ಅಧ್ಯಾಯ 5ನೇಯ ಶ್ಲೋಕ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. The supreme state which is reached by the Sankhya Yogi is attained also by the Karma Yogi. Therefore, he alone who sees Sankhya Yoga and Karma Yoga as identical so far as their result goes, sees truly. ಸಾಂಖ್ಯರು ಯಾವ ಜ್ಞಾನವನ್ನು ಹೊಂದಿರುತ್ತಾರೆಯೋ ಅದನ್ನೇ ಕರ್ಮಿಗಳು ಕೂಡ ಹೊಂದುತ್ತಾರೆ ಅಂತ ಅರ್ಥ. ಸಾಂಖ್ಯ ಅಂತಂದರೆ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾವ ಗತಿಯನ್ನು ಪಡೆಯುತ್ತಾರೆಯೋ ಕರ್ಮವನ್ನು ಮಾಡ್ತಕ್ಕಂಥವರು ಕೂಡ ಅದೇ ಗತಿಯನ್ನು ಹೊಂದುತ್ತಾರೆ. ಜ್ಞಾನಯುಕ್ತವಾಗಿರ್ತಕ್ಕಂಥ ಕರ್ಮವು ಜ್ಞಾನಿಗಳು ಪಡೆಯತಕ್ಕಂಥ ಸ್ಥಾನವನ್ನೇ ಅವರಿಗೆ ಒದಗಿಸಿಕೊಡುತ್ತದೆ ಅಂತ ಅರ್ಥ. ಹೀಗಿರುವುದರಿಂದ ಒಂದನ್ನು ಇಲ್ಲಿ ಅನುಸರಿಸಿದರೂ ಕೂಡ ಎರಡರಿಂದ ಆಗತಕ್ಕಂಥ ಲಾಭವನ್ನು ಪಡೆಯುತ್ತಾರೆ. ಆದ್ದರಿಂದ ಯಾವುದಾದರೂ ಒಂದನ್ನು ಅನುಸರಿಸಬಹುದು ಮತ್ತು ಎರಡನ್ನೂ ಕೂಡ ಮಾಡಬಹುದು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದೆ. ಕರ್ಮಯೋಗವನ್ನಾದರೂ ಮಾಡಿ ಅಥವಾ ಸಾಂಖ್ಯ ಯೋಗವನ್ನಾದರೂ ಮಾಡಿ. ಸಾಂಖ್ಯ ಅಂತಂದರೆ ಜ್ಞಾನ ಎಂಬ ಅರ್ಥವನ್ನು ಮಾಡಬೇಕು, ಮತವಾದಿಗಳು ಅಂತ ಅರ್ಥವನ್ನು ಮಾಡಬಾರ್ದು. ಸಾಂಖ್ಯಯೋಗ ಜ್ಞಾನಯೋಗ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾ ಇರೋದು. ಜ್ಞಾನಿಗಳಾಗಿರ್ತಕ್ಕಂಥವ್ರು ಹೊಂದುವಂಥ ಗತಿಗಳನ್ನು, ಪದವಿಗಳನ್ನು ಅಥವಾ ಸದ್ಗತಿಯನ್ನು ಜ್ಞಾನಯುಕ್ತವಾಗಿರ್ತಕ್ಕಂಥ ಕರ್ಮಿಗಳು ಕೂಡ ಹೊಂದುತ್ತಾರೆ. ಜ್ಞಾನವನ್ನು ಹೊಂದಿ ಕರ್ಮ ಮಾಡ್ತಕ್ಕಂಥವರು ಜ್ಞಾನವನ್ನು ಕಳೆದುಕೊಳ್ಳೋದಿಲ್ಲ. ಅವರ ಕರ್ಮ ಮಾಡೋದರಿಂದ ಅವರ ಜ್ಞಾನವು ನಷ್ಟವಾಗಿ ಹೋಗೋದಿಲ್ಲ. ಮತ್ತು ಜ್ಞಾನಿಗಳು ಕರ್ಮವನ್ನು ಮಾಡದೇ ಇರೋದರಿಂದ ಅವರಿಗೆ ಕರ್ಮಭ್ರಷ್ಟ ಪಾಪವಾಗಲಿ ಅಥವಾ ಪ್ರಾಯಶ್ಚಿತ್ತವಾಗಲಿ ಬರೋದಿಲ್ಲ. ಅವರು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲದಿರುವುದರಿಂದ ಅವರು ಕರ್ಮಭ್ರಷ್ಟರು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಜ್ಞಾನ ಅನ್ನುವಂಥದ್ದೇ ಶ್ರೇಷ್ಠ ಅಂತ ಹೇಳಲಾಗಿದೆ. ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥವರು ಕರ್ಮವನ್ನು ಮಾಡುತ್ತಿದ್ದರೂ ಸದ್ಗತಿಯನ್ನು ಹೊಂದುತ್ತಾರೆ ಮತ್ತು ಕರ್ಮವನ್ನು ಬಿಟ್ಟಿದ್ದರೂ ಕೂಡ ಸದ್ಗತಿಯನ್ನು ಹೊಂದುತ್ತಾರೆ. ಕೇವಲ ಜ್ಞಾನವಿಲ್ಲದಲೇ ಮಾಡತಕ್ಕಂಥ ಕರ್ಮವು ಅವರಿಗೆ ಸದ್ಗತಿಯನ್ನು ಕೊಡಲಾರದು. ಆದ್ದರಿಂದ ಜ್ಞಾನವನ್ನು ಹೊಂದಿ ಜ್ಞಾನೋತ್ತರ ನಂತರ ಅವನು ಕರ್ಮಿಯೂ ಆಗಿರಬಹುದು ಅಥವಾ ನಿಷ್ಕರ್ಮಿಯೂ ಆಗಿರಬಹುದು. ಅವನು ಮಾಡತಕ್ಕಂಥ ಕರ್ಮವು ಆತನಿಗೆ ಬಾಧೆಯನ್ನು ಉಂಟು ಮಾಡೋದಿಲ್ಲ. ಜ್ಞಾನ ಇರುವುದರಿಂದ ಅವರ ಕರ್ಮವು ಅವರಿಗೆ ತೊಂದರೆಯನ್ನು ಕೊಡೋದಿಲ್ಲ. ಜ್ಞಾನ ಇಲ್ಲದಿರತಕ್ಕಂಥ ಕರ್ಮವು ಅವರನ್ನು ಲೋಕಾಂತರ ಗತಿಗಳಿಗೆ ತಗೊಂಡು ಹೋಗುತ್ತದೆ. ಜ್ಞಾನ ಇಲ್ಲದಿರುವಂಥ ಕರ್ಮವು ಅವರಿಗೆ ಜನ್ಮಗಳನ್ನು ಉಂಟು ಮಾಡುತ್ತದೆ. ಜ್ಞಾನವಿಲ್ಲದ ಮಾಡತಕ್ಕಂಥ ಕರ್ಮವು ಅವರಿಗೆ ಪ್ರಾಯಶ್ಚಿತ್ತವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮೊದಲು ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು, ಸ್ವರೂಪ ಜ್ಞಾನವನ್ನು ಪಡೆದುಕೊಳ್ಬೇಕು, ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಬೇಕು. ಯಾರು ಈ ರೀತಿಯಾಗಿರ್ತಕ್ಕಂಥ ಸ್ವರೂಪ ಜ್ಞಾನವನ್ನು ಹೊಂದಿಕೊಂಡು ಕರ್ಮಿಗಳಾಗಲಿ ಅಥವಾ ಜ್ಞಾನಿಗಳಾಗಲಿ, ಯೋಗಿಗಳಾಗಲಿ, ತ್ಯಾಗಿಗಳಾಗಲಿ, ಭೋಗಿಗಳಾಗಲಿ ವ್ಯವಹರಿಸುತ್ತಾರೆಯೋ ಅವರಿಗೆ ಅವರ ಜ್ಞಾನವು ಯಾವ ಕಾಲಕ್ಕೂ ಕೂಡ ಆ ಕರ್ಮಗಳ ಮತ್ತು ಇತರೆಯಾಗಿರ್ತಕ್ಕಂಥ ಯಾವುದನ್ನು ಫಲಗಳನ್ನು ಉಂಟು ಮಾಡೋದಿಲ್ಲ, ಸದ್ಗತಿಯನ್ನೇ ಉಂಟು ಮಾಡುತ್ತದೆ. ಪ್ರಕಾಶ ಅನ್ನುವಂಥದ್ದು
ಬೆಳಕನ್ನುವಂಥದ್ದು ಹೇಗೆ ಯಾವಾಗಲೂ ಬೆಳಕನ್ನೇ ಕೊಡುತ್ತದೆಯೋ ಆ ಬೆಳಕಿನಲ್ಲಿ ನಾವು ಓದಬಹುದು ಅಥವಾ ಜಗಳ ಮಾಡಬಹುದು. ನಾವು ಜಗಳ ಮಾಡ್ತಾ ಇದ್ದರೆ ಲೈಟು ಕಡಿಮೆಯಾಗಿ ಹೋಗೋದಿಲ್ಲ, ನಾವು ಓದುತ್ತಿದ್ದರೆ ಅದು ಹೆಚ್ಚಾಗೋದಿಲ್ಲ. ಅದರ ಬೆಳಕು ಸಹಜವಾಗಿ ಹೇಗಿರುತ್ತದೆಯೋ ಹಾಗೆ ಜ್ಞಾನದ ಪ್ರಭೆ ಅನ್ನುವಂಥದ್ದು ಜ್ಞಾನಿಗೆ ಸದ್ಗತಿಯನ್ನು ಉಂಟು ಮಾಡುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.